ಬನ್ನಿ ಫ್ರೆಂಡ್ಸ್, ಇವತ್ತು ಫೆಸ್ಟಿವಲ್ ಸ್ಪೆಷಲ್ ರವೆ ಉಂಡೆ ಸಿಂಪಲ್ ಆಗಿ ಮನೆಯಲ್ಲಿ ಯಾವ ರೀತಿ ಮಾಡಬಹುದು ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಇದನ್ನು ನಾವು ಪಾಕ ತೆಗೆದುಬಿಟ್ಟು ಮಾಡಿದ್ದೀವಿ. ಒಂದ್ಸಲ ನೀವು ತಿಂದರೆ ಬಾಯಲ್ಲಿ ಹಾಗೆ ಕರಗುತ್ತೆ, ಅಷ್ಟೊಂದು ಚೆನ್ನಾಗಿರುವಂಥ ರೆಸಿಪಿ ಇದು. ನೋಡಿ, ನಾನು ಒಂದು ಪ್ಯಾನ್ ತೊಗೊಂಡು ಒಂದು ಬಟ್ಲು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. 1-2 ನಿಮಿಷ ನಾನು ಮೊದಲಿಗೆ ಹುರ್ಕೋತೀನಿ. ನೋಡಿ, ಈ ರೀತಿ ನಾನು ಹುರ್ಕೋತಿದ್ದೀನಿ. ಇದಕ್ಕೆ ನಾನು 1 ಬಟ್ಲು ತುಪ್ಪನ ಆ್ಯಡ್ ಮಾಡ್ತೀನಿ. ಮತ್ತು ಚಿರೋಟಿ ರವೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಹುರಿಬೇಕು. ನೋಡಿ, ಈ ರೀತಿ ಹುರಿತಾನೆ ಇರಬೇಕು, ಮೀಡಿಯಮ್ ಫ್ಲೇಮ್ನಲ್ಲಿ ನೋಡ್ಕೋಬೇಕು. ಇವಾಗ ನಾನು ಮತ್ತೊಂದು ಅರ್ಧ ಬಟ್ಲು ತುಪ್ಪನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನಾವು ಮತ್ತೆ ಹುರಿಬೇಕು. ನೋಡಿ, ರವೆ ಕಂಪ್ಲೀಟು ಬ್ರೌನ್ ಕಲರ್ ಆಗಬೇಕು. ನೋಡಿ, ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ನಮಗೆ ಉಂಡೆ ಆಗುತ್ತೆ. ನೋಡಿ, ಇದಾಗಿದೆ, ಕಂದು ಬಣ್ಣ ಆಗಿದೆ. ನೋಡಿ, ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಸಪ್ರೇಟ್ ತೆಗೆದಿಡ್ತೀನಿ. ಇದಕ್ಕೆ ನಾನು ಇಲ್ಲಿ ನೋಡಿ ತುರಿದಿಟ್ಟಿರುವಂತಹ ಒಣ ಕೊಬ್ಬರಿನ ಸೇರಿಸ್ತಿದ್ದೀನಿ ಸ್ವಲ್ಪ. ಮತ್ತು ಇದಕ್ಕೆ ಕುಟ್ಟಿಟ್ಟಿರುವಂಥ 4-5 ಏಲಕ್ಕಿ ಆ ಪೌಡರ್ನ ಸೇರಿಸ್ತಿದ್ದೀನಿ. ನೋಡಿ, ಇದನ್ನು ಸಪ್ರೇಟ್ ತೆಗೆದು ಒಂದು ಕಡೆ ಇಡ್ತೀನಿ. ನೋಡಿ, ಇವಾಗ ನಾನು ಪಾಕ ಮಾಡಬೇಕು. ಅದಕ್ಕೋಸ್ಕರ ನಾನು 1 ಬಟ್ಲು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಮತ್ತು ನಾನು ಇದಕ್ಕೆ ಒಂಚೂರು ಸಕ್ಕರೆನ ಆ್ಯಡ್ ಮಾಡ್ತೀನಿ. ನಿಮಗೆ ಎಷ್ಟು ಸಕ್ಕರೆ ಬೇಕು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ನೀರು ಹಾಕ್ತಿದ್ದೀನಿ 1 ಬಟ್ಲು, ಮತ್ತು ಅದ್ರ ಮೇಲೆ ಒಂಚೂರು ನೀರನ್ನು ಹಾಕಿದ್ದೀನಿ. ನೋಡಿ, ನಾನು ಇದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಮೊದಲಿಗೆ ಸಕ್ಕರೆ ನೀರಿನಲ್ಲಿ ಕರಗಿಸೋಣ. ಯಾಕಂದರೆ ಸಕ್ಕರೆಯಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ನಾವು ಫಸ್ಟು ಸೋಸಿಬಿಟ್ಟು ಮತ್ತೆ ನಾವು ಪಾಕ ಮಾಡಲಿಕ್ಕೆ ಈ ಸಿರಪ್ಪನ್ನು ಯೂಸ್ ಮಾಡೋಣ. ನೋಡಿ, ಇವಾಗ ನಾನು ಸಕ್ಕರೆನ ನೀರಿನಲ್ಲಿ ಕಂಪ್ಲೀಟಾಗಿ ಕರಗಿಸಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ರೀತಿ ಸೋಸ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗೆದುಬಿಟ್ಟು ಸೋಸಿ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ನಾನು ತಿರುಗಿಸ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ರವೆ ಉಂಡೆ ಮಾಡಲಿಕ್ಕೆ ನಾನು ಇಲ್ಲಿ 1 ಎಳೆ ಪಾಕ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ನೋಡಿ, ಈ ರೀತಿ ಕುದಿತಾ ಇದೆ. ನಮಗೆ 1 ಎಳೆ ಪಾಕ ಬಂದರೆ ಸಾಕು. ನೋಡಿ, ಈಗ ಬರ್ತಾ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ನೋಡ್ಕೋಬೇಕು 1 ಎಳೆ ಪಾಕ ಆಗಿದೆಯೋ ಇಲ್ಲ ಅಂಥೇಳಿ. ಇದಾಗಿದೆ. ನಾನು ನಿಮಗೆ ಉಂಡೆ ಕಟ್ಟೋದನ್ನು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ನೋಡಿ, ಪಾಕ ಮತ್ತು ರವೆ, ಹುರಿದಿಟ್ಟಿರುವಂಥ ರವೆ ಎರಡೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಆವಾಗ ಮಾತ್ರ ನಾವು ಉಂಡೆ ಕಟ್ಟಲಿಕ್ಕೆ ನಮಗೆ ಈಸಿಯಾಗಿ ಬರುತ್ತೆ. ನೀವೇನಾದರೂ ಬಿಗ್ನರ್ಸ್ ಇದ್ದರೆ ನಾವು ತೋರಿಸಿರುವಂಥ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ರವೆ ಉಂಡೆ ಮಾಡಲಿಕ್ಕೆ ಬರುತ್ತೆ. ನೋಡಿ, ಈ ರೀತಿ ಪಾಕನ ಎಲ್ಲ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ನಾವಿಲ್ಲಿ ಒಂಚೂರು ಹಾಲನ್ನು ಸೇರಿಸ್ತಿಲ್ಲ. ನಿಮಗೇನಾದರೂ ಕನ್ಫ್ಯೂಷನ್ ಆಗಿದ್ದರೆ ಅಥವಾ ಉಂಡೆ ಕಟ್ಟಲಿಕ್ಕೆ ಬರಲಿಲ್ಲ ಅಂದರೆ ನೀವೇನು ಮಾಡಿ, ಒಂಚೂರು ಹಾಲನ್ನು ಸ್ವಲ್ಪ ಚಿಮ್ಸ್ಬಿಟ್ಟು ಉಂಡೆನ ಕಟ್ಕೊಳ್ಳಿ. ಇಲ್ಲಿ ನಾವು ಹಾಲು ಹಾಕಲಿಲ್ಲ, ಅದೇ ರೀತಿ ನಾವು ಈ ರೀತಿ ಕಲಸಿ ಮಾಡ್ತಿದ್ದೀನಿ. ನೋಡಿ, ನಾನು ಸ್ವಲ್ಪ ಇದನ್ನು ಈ ರೀತಿ ಕೈಲಿಂದ ಮಿದ್ದಬೇಕು ಒಂಚೂರು. ನೋಡಿ, ಈ ರೀತಿ ಉಂಡೆನ ಕಟ್ಟಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಿಧಾನವಾಗಿ ಉಂಡೆನ ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದು ಈಸಿಯಾಗಿ ರವೆ ಉಂಡೆ ನಾವು ನಿಮಗೆ ಮಾಡಿದ್ದೀವಿ, ತೋರಿಸಿದ್ದೀವಿ. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಕಲಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಒಂದೊಂದಾಗಿ ಉಂಡೆನ ಕಟ್ಟಿ ಒಂದು ಪ್ಲೇಟ್ನಲ್ಲಿ ಇಡಬೇಕು. ನಾನೆಲ್ಲ ಮಾಡಿ ನಿಮಗೆ ತೋರಿಸ್ತೇನೆ. ರವೆ ಉಂಡೆ ತಿಂತಾ ಇದ್ದರೆ ನಿಮ್ಗೆ ಅನಿಸುತ್ತೆ ಬಾಯಲ್ಲಿ ಈಸಿಯಾಗಿ ಕರಗುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುವಂಥ ರವೆ ಉಂಡೆನ ನಾವು ನಿಮಗೆ ಈಸಿಯಾಗಿ
ಮಾಡಿ ತೋರಿಸಿದ್ದೀವಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಯಾವ ರೀತಿ ನೀವು ರವೆ ಉಂಡೆನ ಮಾಡಿ ಅಂಥೇಳಿ ನೋಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೇನೆ. ನಮ್ಮನ್ನು ನೀವು ಇದೇ ರೀತಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.